ಒಂದು ಹಳ್ಳಿಯಲ್ಲಿ ರವಿ ಎಂಬ ಹುಡುಗನಿದ್ದ. ಅವನು ತುಂಬಾ ಪ್ರಾಮಾಣಿಕನಾಗಿದ್ದ. ಒಂದು ದಿನ ಶಾಲೆಗೆ ಹೋಗುವಾಗ ರಸ್ತೆಯಲ್ಲಿ ಹಣ ತುಂಬಿದ ಪರ್ಸ್ ಕಂಡುಬಂದಿತು. ರವಿ ಅದನ್ನು ತೆಗೆದುಕೊಂಡು ಮನೆಗೆ ಹೋಗಿ ತಾಯಿಗೆ ತೋರಿಸಿದ. ತಾಯಿ ಹೇಳಿದರು, ಇದು ನಮ್ಮದು ಅಲ್ಲ, ಮಾಲೀಕನಿಗೆ ಹಿಂತಿರುಗಿಸಬೇಕು. ರವಿ ಪರ್ಸ್ನಲ್ಲಿ ಇದ್ದ ವಿಳಾಸ ನೋಡಿ ಮಾಲೀಕನ ಮನೆಗೆ ಹೋದ. ಮಾಲೀಕ ತುಂಬಾ ಸಂತೋಷಪಟ್ಟರು ಮತ್ತು ರವಿಗೆ ಬಹುಮಾನ ನೀಡಲು ಪ್ರಯತ್ನಿಸಿದರು. ಆದರೆ ರವಿ ವಿನಮ್ರವಾಗಿ ಹೇಳಿದರು, ನಾನು ಸತ್ಯವಂತನಾಗಿ ನಡೆಯುವುದು ನನ್ನ ಕರ್ತವ್ಯ ಮಾತ್ರ. ಮಾಲೀಕ ಅವನ ಪ್ರಾಮಾಣಿಕತೆಯನ್ನು ಮೆಚ್ಚಿ ಶಾಲೆಗೆ ಸಹಾಯ ಮಾಡಿದರು. ರವಿ ಪ್ರಾಮಾಣಿಕವಾಗಿ ಪರ್ಸ್ ಹಿಂತಿರುಗಿಸಿದ ಘಟನೆ ಹಳ್ಳಿಯಲ್ಲಿ ಎಲ್ಲೆಡೆ ಹರಡಿತು. ಶಾಲೆಯ ಶಿಕ್ಷಕರು ಅವನನ್ನು ಸಭೆಯಲ್ಲಿ ಎಲ್ಲರ ಮುಂದೆ ಮೆಚ್ಚಿದರು. ಆ ದಿನದಿಂದ ರವಿ ಎಲ್ಲ ಮಕ್ಕಳಿಗೂ ಮಾದರಿಯಾದ. ಒಂದು ದಿನ ಶಾಲೆಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳ ಕೊರತೆ ಉಂಟಾಯಿತು. ರವಿ ತನ್ನ ಸ್ನೇಹಿತರ ಜೊತೆ ಸೇರಿ ಹಳ್ಳಿಯ ಜನರಿಂದ ಹಳೆಯ ಪುಸ್ತಕಗಳನ್ನು ಸಂಗ್ರಹಿಸಲು ಪ್ರಾರಂಭಿಸಿದ. ಈ ವಿಷಯ ತಿಳಿದ ಪರ್ಸ್ ಮಾಲೀಕ ಶಾಲೆಗೆ ಬಂದು ಹೇಳಿದರು, ರವಿ ಮಾಡಿದ ಒಳ್ಳೆಯ ಕೆಲಸ ನನಗೆ ಪ್ರೇರಣೆ ನೀಡಿದೆ. ಅವರು ಶಾಲೆಗೆ ಹೊಸ ಪುಸ್ತಕಗಳು, ಚೀಲಗಳು ಮತ್ತು ಸಾಮಗ್ರಿಗಳನ್ನು ದಾನ ಮಾಡಿದರು. ಶಿಕ್ಷಕರು ರವಿಯನ್ನು ನೋಡಿ ಹೇಳಿದರು, ಒಬ್ಬ ಪ್ರಾಮಾಣಿಕ ಹುಡುಗ ಇಡೀ ಶಾಲೆಗೆ ಬೆಳಕು ತಂದನು. ಆ ದಿನ ರವಿಗೆ ಗೊತ್ತಾಯಿತು, ಒಳ್ಳೆಯ ಕೆಲಸ ಮಾಡಿದರೆ ಅದರ ಫಲ ದೊಡ್ಡದಾಗಿರುತ್ತದೆ. ಈ ಕಥೆ ಇಷ್ಟವಾದರೆ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ. ರವಿ ಮಾಡಿದ ಒಳ್ಳೆಯ ಕೆಲಸಗಳು ದಿನೇ ದಿನೇ ಹೆಚ್ಚಾಗುತ್ತಾ ಬಂದವು. ಶಾಲೆಯ ಶಿಕ್ಷಕರು ಅವನನ್ನು ವಿದ್ಯಾರ್ಥಿ ನಾಯಕನಾಗಿ ಆಯ್ಕೆ ಮಾಡಿದರು. ಒಂದು ದಿನ ಶಾಲೆಯ ವಾರ್ಷಿಕೋತ್ಸವ ಸಮಾರಂಭ ನಡೆಯಬೇಕಿತ್ತು. ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ರವಿಗೆ ನೀಡಲಾಯಿತು. ರವಿ ಎಲ್ಲ ಸ್ನೇಹಿತರನ್ನು ಸೇರಿಸಿ ಕಾರ್ಯಕ್ರಮದ ಯೋಜನೆ, ಅಲಂಕಾರ ಮತ್ತು ಸ್ವಚ್ಛತೆ ಎಲ್ಲವನ್ನೂ ಸರಿಯಾಗಿ ವ್ಯವಸ್ಥೆ ಮಾಡಿದರು. ಕೆಲವು ಮಕ್ಕಳು ಸಮಯಕ್ಕೆ ಕೆಲಸ ಮಾಡದೆ ತಡಮಾಡಿದರು. ಆಗ ರವಿ ಕೋಪಗೊಳ್ಳದೆ ಪ್ರೀತಿಯಿಂದ ಅವರಿಗೆ ಮಾರ್ಗದರ್ಶನ ನೀಡಿದ. ಅವನ ಶಾಂತ ಸ್ವಭಾವದಿಂದ ಎಲ್ಲ ಕೆಲಸಗಳು ಸುಗಮವಾಗಿ ನಡೆದವು. ವಾರ್ಷಿಕೋತ್ಸವ ದಿನ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಿತು. ಪ್ರಮುಖ ಅತಿಥಿಗಳು ರವಿಯ ನಾಯಕತ್ವವನ್ನು ಮೆಚ್ಚಿ ಹೇಳಿದರು, ನೀನು ನಿಜವಾದ ನಾಯಕನ ಗುಣಗಳನ್ನು ಹೊಂದಿದ್ದೀಯಾ. ಆ ದಿನ ರವಿಗೆ ಗೊತ್ತಾಯಿತು, ಪ್ರಾಮಾಣಿಕತೆ ಜೊತೆಗೆ ಜವಾಬ್ದಾರಿಯೂ ಇದ್ದರೆ ಜೀವನದಲ್ಲಿ ದೊಡ್ಡ ಸಾಧನೆ ಸಾಧ್ಯ. ವಾರ್ಷಿಕೋತ್ಸವ ಯಶಸ್ವಿಯಾದ ನಂತರ ರವಿ ಇನ್ನೂ ಹೆಚ್ಚು ಆತ್ಮವಿಶ್ವಾಸದಿಂದ ಬೆಳೆದ. ಅವನಿಗೆ ಭವಿಷ್ಯದಲ್ಲಿ ಒಳ್ಳೆಯ ಶಿಕ್ಷಕನಾಗುವ ಕನಸು ಮೂಡಿತು. ಒಂದು ದಿನ ಜಿಲ್ಲಾ ಮಟ್ಟದ ವಿದ್ಯಾರ್ಥಿ ಸ್ಪರ್ಧೆ ನಡೆಯಲಿದೆ ಎಂದು ಘೋಷಣೆಯಾಯಿತು. ಶಿಕ್ಷಕರು ರವಿಯನ್ನು ಸ್ಪರ್ಧೆಯಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಿದರು. ರವಿ ದಿನವೂ ಕಠಿಣವಾಗಿ ಓದಿ, ಭಾಷಣ ಮತ್ತು ಸಾಮಾನ್ಯ ಜ್ಞಾನದಲ್ಲಿ ಅಭ್ಯಾಸ ಮಾಡಿದ. ಕೆಲವರು ಅವನಿಗೆ, ನೀನು ಗೆಲ್ಲಲು ಸಾಧ್ಯವಿಲ್ಲ ಎಂದು ಹೇಳಿದರು. ಆದರೆ ರವಿ ಧೈರ್ಯ ಕಳೆದುಕೊಳ್ಳಲಿಲ್ಲ. ತಾನು ಕಲಿತ ಸತ್ಯ ಮತ್ತು ಶ್ರಮದ ಮೇಲೆ ನಂಬಿಕೆ ಇಟ್ಟ. ಸ್ಪರ್ಧೆಯ ದಿನ ರವಿ ಅತ್ಯುತ್ತಮವಾಗಿ ಭಾಷಣ ಮಾಡಿ ಮೊದಲ ಬಹುಮಾನ ಗೆದ್ದ. ಹಳ್ಳಿಯ ಜನರು, ಸ್ನೇಹಿತರು ಮತ್ತು ಶಿಕ್ಷಕರು ಅವನಿಗೆ ಅಭಿನಂದನೆ ಸಲ್ಲಿಸಿದರು. ಆ ದಿನ ರವಿಗೆ ಗೊತ್ತಾಯಿತು, ಕಷ್ಟಪಟ್ಟು ಪ್ರಯತ್ನಿಸಿದರೆ ಯಾವ ಕನಸು ಸಾಧ್ಯ. ಕಥೆ ಇಷ್ಟವಾದರೆ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ.